ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಕ್ಷಣ ಕ್ಷಣಕ್ಕೂ ಆಟ ಬದಲಾಗ್ತಾ ಇರತ್ತೆ. ಅದರಲ್ಲೂ ಸುತ್ತ ಶತ್ರುಗಳನ್ನೇ ಇಟ್ಟುಕೊಂಡಿರೋ ಭಾರತದಂತಹ ದೇಶ ಅಂತೂ ಈ ಬಗ್ಗೆ ಇನ್ನಷ್ಟು ಎಚ್ಚರಿಕೆಯ ಕಣ್ಣನ್ನು ಇಟ್ಟುಕೊಂಡೇ ಕೂತ್ಕೋಬೇಕಾಗತ್ತೆ. ಈಗ ನಮ್ಮ ಹೊರೆ ನೆರೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿದ್ಯಮಾನಗಳನ್ನು ನಿಮಗೆ ಹೇಳಬೇಕು. ನಮ್ಮ ಪಶ್ಚಿಮದ ಭಾಗದಲ್ಲೊಂದು ಹೊರೆ ಇದೆ ನೋಡಿ, ಅದು ಭಾರತದ ವಿರುದ್ಧ ಸಹಾಯ ಕೇಳ್ಕೊಂಡು ಟರ್ಕಿಗೆ ಹೋಗಿ ಬಂದಿದೆ. ನಿಮಗೆ ಉತ್ತರ ಸೈಪ್ರಸ್ ಅಲ್ಲಿ ನಾವು ಸಹಾಯ ಮಾಡ್ತೀವಿ, ಕಾಶ್ಮೀರದ ವಿಷಯದಲ್ಲಿ ನಮ್ಮನ್ನ ನೀವು ಕೈ ಬಿಡಬೇಡಿ ಅನ್ನೋದು ಆ ಭೇಟಿಯ ಅಜೆಂಡಾ. ಮತ್ತೊಂದ್ ಕಡೆ ಪಾಕಿಸ್ತಾನದ ಬ್ಲಡ್ ಬ್ರದರ್ ಅಫ್ಘಾನಿಸ್ತಾನದ ಮೇಲೆ ಅಗತ್ಯವಿದ್ರೆ ವಾಯುದಾಳಿ ಮಾಡೋದಾಗಿ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ದೋಹಾ ಸಮ್ಮೇಳನದ ಸಂದರ್ಭದಲ್ಲಿ ಪಾಕಿಸ್ತಾನಿ ನಿಯೋಗ ಅಫ್ಘಾನಿಸ್ತಾನದ ಸದಸ್ಯರಿಗೆ ದಾವತ್ತನ್ನು ಕೊಟ್ಟು ರಾಜಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದೆ. ಆದರೆ ಅಫ್ಘಾನಿಗಳು ಮಾತ್ರ ನಾವು ಭಾರತದ ಜೊತೆಗೆ ಉತ್ತಮ ಸಂಬಂಧಗಳನ್ನ ಇಟ್ಕೋತೀವಿ ಅಂತ ಹೇಳ್ತಾ ಇರೋದು ಪಾಕಿಗಳ ಊರಿಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನ, ಟರ್ಕಿ ಮತ್ತು ಅಫ್ಘಾನಿಸ್ತಾನಗಳಿಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರೋ ಬೆಳವಣಿಗೆಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಪಾಕಿಸ್ತಾನದ ಹಿರಿಯ ಸೇನಾಧಿಕಾರಿ ಜನರಲ್ ಸಾಹಿರ್ ಶಂಶಾದ್ ಮಿರ್ಜಾ ಸೀದಾ ಟರ್ಕಿಗೆ ಹೋಗಿದ್ದಾನೆ. ಅದೇನು ರಜೆ ಮೇಲೆ ಇಸ್ತಾನ್ಬುಲ್ ನೋಡೋದಕ್ಕೆ ಕೈಗೊಂಡ ಪ್ರವಾಸ ಅಲ್ಲ, ಬದಲಿಗೆ ಭಾರತದ ವಿರುದ್ಧ ಒಂದು ಅಜೆಂಡಾ ಇಟ್ಟುಕೊಂಡು ಮಾಡಿದ ಟರ್ಕಿಯ ಪ್ರವಾಸ. ಆ ಸಂದರ್ಭದಲ್ಲಿ ಈ ಜನರಲ್ ಮಿರ್ಜಾ ಟರ್ಕಿಯ ರಕ್ಷಣಾ ಸಚಿವ ಯಾಸರ್ ಗುಲೇರ್, ಅಲ್ಲಿನ ಸೇನೆಯ ಚೀಫ್ ಆಫ್ ಜನರಲ್ ಸ್ಟಾಫ್ ಜನರಲ್ ಮೆತಿನ್ ಗುರಾಕ್ ಮತ್ತು ಟರ್ಕಿಯ ಸೇನಾ ಮುಖ್ಯಸ್ಥ ಸೆಲುಕ್ ಬೈತಾಕ್ ತರ್ಗೋಲು ಮುಂತಾದವರನ್ನ ಭೇಟಿ ಮಾಡಿದ್ದಾನೆ. ಇಲ್ಲಿ ಈ ಭೇಟಿ ಅತ್ಯಂತ ಮಹತ್ವದ್ದು ಅನ್ನಿಸ್ಕೊಳ್ಳೋದಕ್ಕೆ ಎರಡು ಕಾರಣಗಳಿವೆ. ಒಂದು, ಟರ್ಕಿಯ ಜೊತೆ ಪಾಕಿಸ್ತಾನ ಒಂದಷ್ಟು ರಕ್ಷಣಾ ಒಪ್ಪಂದಗಳನ್ನ ಮಾಡ್ಕೊಂಡಿದೆ. ಟರ್ಕಿ ಈ ಪಾಕಿಗಳ ಜೊತೆ ಸೇರಿ ಡ್ರೋನ್ ಅನ್ನು ತಯಾರು ಮಾಡ್ತೀನಿ ಅಂತ ಕೂಡ ಈ ಹಿಂದೆ ಹೇಳಿತ್ತು. ಆದ್ರೆ ಅದು ಇದುವರೆಗೆ ಯಾವ ಪ್ರಗತಿಯನ್ನು ಕಾಣ್ತಾ ಇಲ್ಲ. ಇನ್ನು ಪಾಕಿಸ್ತಾನ ಚೈನಾದಿಂದ ಖರೀದಿ ಮಾಡ್ತಾ ಇರೋ ಆಯುಧಗಳು ಯಾವ ಭರವಸೆಯನ್ನು ಅವರಲ್ಲಿ ಮೂಡಿಸ್ತಾ ಇಲ್ಲ. ಮತ್ತೊಂದು ಕಡೆ ಭಾರತ ಒಂದರ ಹಿಂದೊಂದರಂತೆ ಆಯುಧಗಳ ಪರೀಕ್ಷೆಯನ್ನ ಮಾಡ್ತಲೇ ಇದೆ. ಹೊಸ ಹೊಸ ಮಿಸೈಲ್ ಪರೀಕ್ಷೆಗಳು ನಡೀತಾ ಇವೆ. ಜೊತೆಗೆ ರಷ್ಯಾದ S-400 ಕೂಡ ಭಾರತಕ್ಕೆ ಬಂದಿದೆ ಮತ್ತು ಅದನ್ನ ಚೈನಾ ಹಾಗೂ ಪಾಕಿಸ್ತಾನಗಳೆರಡನ್ನೂ ಗಮನದಲ್ಲಿಟ್ಟುಕೊಂಡೇ ಭಾರತ ನಿಯೋಜನೆ ಕೂಡ ಮಾಡಿದೆ. ಈ S-400 ವಿಷಯದಲ್ಲಿ ಟರ್ಕಿಯ ಸೇನಾಧಿಕಾರಿಗಳಿದಾರಲ್ಲ, ಅವರಿಗೆ ಸಾಕಷ್ಟು ಮಾಹಿತಿ ಕೂಡ ಇದೆ. ಹೀಗಾಗಿ ಪಾಕಿಸ್ತಾನದ ಮಿರ್ಜಾ ಈ ಭೇಟಿಯ ಸಂದರ್ಭದಲ್ಲಿ ಟರ್ಕಿಯ ಸಹಾಯ ಕೇಳಿರುವ ಸುದ್ದಿಗಳು ಬರ್ತಾ ಇವೆ. ಇಲ್ಲಿ ಪಾಕಿಸ್ತಾನ ಟರ್ಕಿಯ ಮುಂದೆ ಎರಡು ಬೇಡಿಕೆಗಳನ್ನಿಟ್ಟಿದೆ. ಮುಂದೆ ಕೂಡ ಯಾವುದೇ ಕಾರಣಕ್ಕೂ ಭಾರತದ ಜೊತೆ ಟರ್ಕಿ ಯಾವುದೇ ರಕ್ಷಣಾ ಒಪ್ಪಂದ ಹಾಗೂ ಆಯುಧ ಮಾರಾಟವನ್ನ ಮಾಡಬಾರದು ಅನ್ನೋದು ಒಂದು. ಎರಡನೆಯದು, ಕಾಶ್ಮೀರದ ವಿಷಯದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಸಹಾಯ ಮಾಡಬೇಕು ಅನ್ನೋದು. ಇಲ್ಲಿ ಕಾಶ್ಮೀರ ಅನ್ನೋದು ಈಗ ಹೆಚ್ಚು ಕಡಿಮೆ ಮುಗಿದು ಹೋದ ಅಧ್ಯಾಯ. ಆದ್ರೆ ಪಾಕಿಗಳಿಗೆ ಮಾತ್ರ ಇದು ಯಾಕೋ ಅರ್ಥನೇ ಆಗ್ತಾ ಇಲ್ಲ. ಅವ್ರು ಈಗಲೂ ಕಾಶ್ಮೀರದ ಜಪ ಮಾಡ್ತಾ ಇದ್ದಾರೆ. ಆದ್ರೆ ಈ ಹಿಂದೆ ಸಿಕ್ಕ ಹಾಗೆ ಪಾಕಿಸ್ತಾನಕ್ಕೆ ಕಾಶ್ಮೀರದ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಬೆಂಬಲವನ್ನು ಬಿಡಿ, ಇಸ್ಲಾಮಿಕ್ ದೇಶಗಳ ಬೆಂಬಲ ಕೂಡ ಸಿಗ್ತಾ ಇಲ್ಲ. ಸೌದಿ ಅರೇಬಿಯಾ, UAE ಯಾವುದೇ ಕಾರಣಕ್ಕೂ ಕಾಶ್ಮೀರದ ಬಗ್ಗೆ ಮಾತಾಡ್ತಾ ಇಲ್ಲ. ಪಶ್ಚಿಮದ ದೇಶಗಳಿಗೀಗ ಭಾರತ ಬೇಕು, ಸೊ ಕಾಶ್ಮೀರದ ವಿಷಯ ಮಾತಾಡಿ ಲಾಭ ಇಲ್ಲ ಅನ್ನೋದು ಅವರಿಗೆ ಗೊತ್ತಾಗಿದೆ. ಪಾಕಿಸ್ತಾನದ ಆಡಳಿತಕ್ಕೆ ಕೂಡ ಕಾಶ್ಮೀರ ತುಂಬಾ ಮುಖ್ಯ ವಿಷಯ ಏನಲ್ಲ, ಆದ್ರೆ ಸೇನೆಗೆ ಕಾಶ್ಮೀರ ಬೇಕು. ಯಾಕೆಂದ್ರೆ ಭಾರತದ ಜೊತೆ ಏನೋ ಒಂದು ಸಮಸ್ಯೆ ಇಲ್ಲದೆ ಇದ್ರೆ ಅವರಿಗೆ ಫಂಡಿಂಗ್ ಆಗೋದಿಲ್ಲ, ಹಣ ಸಿಗೋದಿಲ್ಲ. ಪಾಕಿಸ್ತಾನದ ಸೇನಾಧಿಕಾರಿಗಳ ತಿಜೋರಿಗಳು, ಜೇಬುಗಳು ಭರ್ತಿ ಆಗೋದಿಲ್ಲ. ಹೀಗಾಗಿ ಕಾಶ್ಮೀರದ ಸಮಸ್ಯೆಯನ್ನ ಜೀವಂತವಾಗಿಟ್ಕೋಬೇಕು ಅಂತ ಪಾಕ್ ಸೇನೆ ಬಯಸ್ತಾ ಇದೆ. ಹೀಗಾಗಿ ಭಾರತ ಹೇಗೂ ಸೈಪ್ರಸ್ ಜೊತೆ ಉತ್ತಮ ಸಂಬಂಧ ಇಟ್ಕೊಂಡಿದೆ. ಸೈಪ್ರಸ್ ಜೊತೆ ಟರ್ಕಿಗೆ ಗಡಿ ವಿವಾದಗಳಿವೆ. ಹೇಗೆ ಭಾರತದ ಒಂದಷ್ಟು ಕಾಶ್ಮೀರದ ಭಾಗವನ್ನ ಪಾಕಿಸ್ತಾನ ಆಕ್ರಮಿಸಿಕೊಂಡು ಕೂತಿದ್ಯೋ, ಹಾಗೆ ಉತ್ತರ ಸೈಪ್ರಸ್ ಅನ್ನ ಟರ್ಕಿ ಆಕ್ರಮಿಸಿಕೊಂಡು ಕೂತಿದೆ. ಆ ವಿವಾದ ವಿಶ್ವಸಂಸ್ಥೆಯ ಅಂಗಳದಲ್ಲಿದೆ. ಅಲ್ಲಿ ನಾವು ನಿಮಗೆ ಸಹಾಯ ಮಾಡ್ತೀವಿ, ನಿಮ್ಮ ಜೊತೆ ನಾವು ನಿಂತ್ಕೋತೀವಿ, ನೀವು ಕಾಶ್ಮೀರದ ವಿಷಯದಲ್ಲಿ ಭಾರತದ ವಿರುದ್ಧ ನಮಗೆ ಸಹಾಯ ಮಾಡಿ, ಆಗಾಗ ಕಾಶ್ಮೀರ ವಿಷಯವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸ್ತಾಪ ಮಾಡ್ತಾ ಇರಿ ಅನ್ನೋ ರಾಯಭಾರವೊಂದನ್ನು ತಗೊಂಡು ಈ ಮಿರ್ಜಾ ಟರ್ಕಿಯ ಸೇನಾಧಿಕಾರಿಗಳು ಹಾಗೂ ರಕ್ಷಣಾ ಸಚಿವರನ್ನ ಭೇಟಿ ಮಾಡಿ ಬಂದಿದ್ದಾನೆ. ಹೀಗೆ ಅಲ್ಲಿ ಭಾರತದ ವಿರುದ್ಧ ಟರ್ಕಿಯ ಬೆಂಬಲ ತಗೋಬೇಕು ಅಂತ ಪಾಕಿಸ್ತಾನ ಓಡಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಪಾಕಿಸ್ತಾನದ ಪಶ್ಚಿಮದಲ್ಲಿನ ಅಫ್ಘಾನಿಸ್ತಾನ ನಮಗೆ ಪಾಕಿಗಳ ಸಹವಾಸ ಸಾಕು, ಭಾರತದ ಸ್ನೇಹ ಬೇಕು ಅಂತ ಬಯಸೋದಕ್ಕೆ ಶುರು ಮಾಡಿದೆ. ಇದು ಪಾಕಿಸ್ತಾನದ ಎದೆ ಒಡೆಯೋ ಹಾಗೆ ಮಾಡ್ತಾ ಇರೋ ವಿಷಯ. ಹಾಗೆ ನೋಡಿದ್ರೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಬರ್ಲಿ ಅಂತ ಅಫ್ಘನರಿಗಿಂತ ಹೆಚ್ಚು ಬಯಸಿದ್ದು ಪಾಕಿಸ್ತಾನ. ಅಮೆರಿಕ ಅಲ್ಲಿಂದ ಎದ್ದು ಹೋದ ಕೂಡಲೇ ತಾಲಿಬಾನ್
ಆಡಳಿತ ಅಲ್ಲಿ ಬಂದ್ರೆ ಅವರನ್ನ ತನ್ನ ಕೈಯಲ್ಲಿ ಇಟ್ಕೊಂಡು ಭಾರತದ ವಿರುದ್ಧ ಅವರನ್ನ ಬಳಸ್ಕೋಬಹುದು ಅಂತ ಪಾಕಿಸ್ತಾನ ಭಾವಿಸಿತ್ತು. ಅಲ್ಲಿ ಅಮೆರಿಕ ಬಿಟ್ಟು ಹೋಗೋ ಆಯುಧಗಳೆಲ್ಲ ತನ್ನ ಕೈಗೆ ಸಿಗುತ್ತವೆ, ಮುಜಾಹಿದೀನ್ ಪಡೆಗಳೂ ಸಿಗುತ್ತವೆ. ಈ ಎರಡನ್ನೂ ಭಾರತದ ವಿರುದ್ಧ ಬಳಸಿ ಬಿಡಬಹುದು. ಜೊತೆಗೆ ತನ್ನ ನ್ಯೂಕ್ಲಿಯರ್ ಆಯುಧಗಳ ನೆಲೆಯನ್ನು ಕೂಡ ಆಫ್ಘನಿಸ್ತಾನದ ಗಡಿಗೆ ಅಂದ್ರೆ ಭಾರತದಿಂದ ಸ್ವಲ್ಪ ದೂರಕ್ಕೆ ಶಿಫ್ಟ್ ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ಭಾರತದಿಂದ ಆಗಬಹುದಾದ ದಾಳಿಗಳನ್ನು ತಪ್ಪಿಸೋದಿಕ್ಕೆ ಹಾಗೆ ಭಾರತದ ನಿಗಾವಣೆಯಿಂದ ದೂರ ಇರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಪಾಕಿಸ್ತಾನ ಬಯಸ್ತು. ಇದರ ಜೊತೆಗೆ ತನ್ನ ಉಗ್ರ ತರಬೇತಿ ಶಿಬಿರಗಳನ್ನು ಕೂಡ ಆಫ್ಘನಿಸ್ತಾನಕ್ಕೆ ಶಿಫ್ಟ್ ಮಾಡಿಬಿಟ್ರೆ ಭಾರತ ಅಲ್ಲಿವರೆಗೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ಇನ್ನೂ ಒಂದು ಐಡಿಯಾ ಪಾಕ್ ತಲೆಯಲ್ಲಿತ್ತು. ಸೊ ಪಾಕಿಸ್ತಾನ ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಅನ್ನ ತನ್ನ ಬುಟ್ಟಿಗೆ ಕೆಡವಿಕೊಳ್ಳೋ ಕನಸನ್ನ ಕಾಣ್ತಾ ಇರುವಾಗಲೇ ಅಲ್ಲೊಂದಷ್ಟು ಬದಲಾವಣೆಗಳಾಗೋದ್ವು. ಹೊಸದಾಗಿ ಆಡಳಿತವನ್ನ ಕೈಗೆತ್ತಿಕೊಂಡ ತಾಲಿಬಾನ್ಗೆ ಹಣಕಾಸಿನ ನೆರವು, ಆಹಾರ, ಔಷಧಗಳ ನೆರವು ಬೇಕಿತ್ತು. ಅದನ್ನು ಕೊಡೋ ಯೋಗ್ಯತೆ ಪಾಕಿಸ್ತಾನಕ್ಕಿರಲಿಲ್ಲ. ಪಾಕ್ ಆಫ್ಘನಿಸ್ತಾನದ ಗಡಿಯಲ್ಲಿ ತೆಹರಿಕಿ ತಾಲಿಬಾನ್ ಹುಟ್ಟುಕೊಂಡಿತ್ತು. ಅವರು ಪಾಕಿಗಳನ್ನು ನಂಬುವ ಸ್ಥಿತಿಯಲ್ಲಿರಲಿಲ್ಲ. ಇನ್ನು ಅಂತಾರಾಷ್ಟ್ರೀಯವಾಗಿ ಕೂಡ ಕತಾರನ್ನು ಹೊರತುಪಡಿಸಿ ತಾಲಿಬಾನಿಗಳ ಬೆಂಬಲಕ್ಕೆ ಯಾರೂ ಇರಲಿಲ್ಲ. ಭಾರತ ಆಫ್ಘನಿಸ್ತಾನದಲ್ಲಿ ಮಾಡ್ತಾ ಇದ್ದ ಕೆಲಸಗಳನ್ನು ಕೂಡ ನಿಲ್ಲಿಸಿತ್ತು. ಇಂಥ ಸಂದರ್ಭದಲ್ಲಿ ತಾಲಿಬಾನಿಗಳು ತಕ್ಷಣಕ್ಕೆ ನೆನಪು ಮಾಡಿಕೊಂಡಿದ್ದು ಭಾರತವನ್ನ. ನಮಗೆ ಭಾರತದ ನೆರವು ಬೇಕು ಅಂತ ಸಾಕಷ್ಟು ತಾಲಿಬಾನಿಗಳು ಮನವಿ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಭಾರತ ಕೂಡ ಮಾನವೀಯ ನೆಲೆಯಲ್ಲಿ ಗೋಧಿ, ಬಟ್ಟೆ, ಔಷಧ ಹೀಗೆ ಒಂದಷ್ಟು ವಸ್ತುಗಳನ್ನು ಆಫ್ಘನಿಸ್ತಾನಕ್ಕೆ ಕಳುಹಿಸಿಕೊಡ್ತು. ಅಲ್ಲಿ ಭಾರತೀಯ ಮಿಷನ್ ಮತ್ತೆ ಕೆಲಸ ಶುರು ಮಾಡ್ತು. ಅದರ ಪರಿಣಾಮ ಅಂದ್ರೆ ಇವತ್ತು ಆಫ್ಘನಿಸ್ತಾನ ಭಾರತ ನಮ್ಮ ಅತ್ಯಾಪ್ತ ಮಿತ್ರ, ಆಪದ್ ಬಾಂಧವ ಅಂತೆಲ್ಲ ಹೇಳ್ತಾ ಇದೆ. ಜೊತೆಗೆ ಪಾಕಿಸ್ತಾನವನ್ನ ಯಾವ ಮಟ್ಟಕ್ಕೆ ದೂರ ಇಟ್ಟಿದೆ ಅಂದ್ರೆ ಅವರು ನಮ್ಮ ಬ್ಲಡ್ ಬ್ರದರ್ಗಳು ಅಂತ ಆಗಾಗ ಪಾಕಿಸ್ತಾನ ಹೇಳ್ತಲೇ ಇತ್ತಲ್ಲ, ಅವರು ಬ್ಲಡ್ ಅನ್ನೇ TTP ಅಂದ್ರೆ ತೆಹರಿಕಿ ತಾಲಿಬಾನಿಗಳು ಕುಡಿಯೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಚೈನಾದ ಜನ ಹಾಗೂ ಬಂಡವಾಳಗಳನ್ನು ಗುರಿಯಾಗಿಸಿಕೊಂಡು ಅಲ್ಲಿ TTP ದಾಳಿ ಮಾಡ್ತಾ ಹೋಗ್ತಾ ಇದೆ. TTPಗೆ ಆಫ್ಘನಿಸ್ತಾನದ ತಾಲಿಬಾನ್ ಸಹಾಯ ಮಾಡ್ತಾ ಇದೆ ಅನ್ನೋದು ಪಾಕಿಸ್ತಾನದ ಆರೋಪ. ಅದಕ್ಕಾಗಿ ಪಾಕಿಸ್ತಾನ ಕಳೆದ ಮಾರ್ಚ್ ತಿಂಗಳಲ್ಲಿ ಆಫ್ಘನಿಸ್ತಾನದ ಮೇಲೆ 2 ಬಾಂಬುಗಳನ್ನು ಕೂಡ ಹಾಕಬಂತು. ಇದು ಪಠಾಣರನ್ನ ಇನ್ನಷ್ಟು ಕೆರಳೋ ಹಾಗೆ ಮಾಡಿದೆ. ಅವರು ಪಾಕಿಗಳನ್ನು ಯಾವ ಮಟ್ಟಕ್ಕೆ ಲೇವಡಿ ಮಾಡ್ತಾ ಇದ್ದಾರೆ ಅಂದ್ರೆ 1971ರಲ್ಲಿ ಬಾಂಗ್ಲಾದೇಶದ ಯುದ್ಧ ನಡೀತಲ್ಲ, ಆಗ ಇಡೀ ಪಾಕಿಸ್ತಾನದ ಸೇನೆ ಭಾರತದ ಮುಂದೆ ಮಂಡಿಯೂರಿ ಶರಣಾಗತಿ ಪತ್ರಕ್ಕೆ ಸಹಿ ಹಾಕಿದ ಚಿತ್ರವನ್ನ ಪೋಸ್ಟ್ ಮಾಡ್ತಾ ನಮ್ಮ ಜೊತೆ ಯುದ್ಧಕ್ಕೆ ನಿಂತರೆ ನಿಮ್ಮನ್ನ ಇದಕ್ಕಿಂತ ಕೆಟ್ಟದಾಗಿ ಸೋಲಿಸ್ತೀವಿ ಅಂತ ಚಾಲೆಂಜ್ ಮಾಡೋದಕ್ಕೆ ಶುರು ಮಾಡಿದೆ ಆಫ್ಘನಿಸ್ತಾನ. ಜೊತೆಗೆ ಪಾಕ್ ಹಾಗೂ ಆಫ್ಘನ್ ನಡುವಿನ ಡುರಾಂಡ್ ಲೈನ್ ಕೂಡ ಉದ್ವಿಗ್ನಗೊಳ್ತಾ ಹೋಗ್ತಾ ಇದೆ. ಇನ್ನು ಈಗ TTP ವಿರುದ್ಧ ಪಾಕಿಸ್ತಾನ ಒಂದು ಆಪರೇಷನ್ ಅನ್ನು ಆರಂಭ ಮಾಡ್ತು. ಇಲ್ಲಿ ಪಾಕಿಸ್ತಾನ ತನ್ನ ನೆಲದಲ್ಲಿನ 29,000 ಚೈನಾದ ಜನ ಹಾಗೂ 2,500 ಮಂದಿ ಸಿಪೆಕ್ಗಾಗಿ ಕೆಲಸ ಮಾಡ್ತಾ ಇರೋ ಚೈನಾದ ಇಂಜಿನಿಯರ್ಗಳಿಗೆ ರಕ್ಷಣೆ ಕೊಡಬೇಕು ಅಂತ ಚೈನಾದ ಮಾತನ್ನು ಕೇಳಕೊಂಡು TTP ವಿರುದ್ಧ ಕಾರ್ಯಾಚರಣೆಯನ್ನ ಆರಂಭ ಮಾಡಿದೆ. ಇದು ಬಲೂಚಿಗರ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಬಲೂಚಿಗರು ಚೈನಾದ ಹೂಡಿಕೆಗಳನ್ನ ಚೈನಾನ ಗುರಿಯಾಗಿಸಿಕೊಂಡು ಬಲೂಚ್ ಪ್ರಾಂತದಲ್ಲಿ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಅವರ ಬೆಂಬಲಕ್ಕೆ TTP ಇದೆ. ಈ TTPಗೆ ಪಶ್ತೂನಿಸ್ತಾನ ಬೇಕು. ಖೈಬರ್ ಪಖ್ತೂನ್ಖ್ವಾ ಸೇರಿದ ಹಾಗೆ ಪಶ್ತೂನಿಗಳಿರೋ ಎಲ್ಲಾ ಭೂಭಾಗವನ್ನ ಸೇರಿಸಿ ಒಂದು ಪ್ರತ್ಯೇಕ ದೇಶವನ್ನ ಮಾಡ್ಕೋಬೇಕು, ಅಥವಾ ಇಡೀ ಪಾಕಿಸ್ತಾನವನ್ನ ತಮ್ಮ ಕೈಗೆ ತಗೊಂಡು ಶರಿಯಾ ಲಾ ಜಾರಿಗೆ ತಂದು ಅದನ್ನು ಕೂಡ ತಾಲಿಬಾನ್ ಮಾಡಬೇಕು. ಅದಕ್ಕಾಗಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಆಫ್ಘನಿಸ್ತಾನದ ತಾಲಿಬಾನ್ ನಮ್ಮ ಬೆಂಬಲ ಇಲ್ಲ ಅಂತ ಹೇಳುತ್ತೆ, ಆದರೆ ನಿಮ್ಮ ಸಹಕಾರ ಇಲ್ಲದೆ ಇದೆಲ್ಲ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಪಾಕಿಸ್ತಾನ್ ಪದೇ ಪದೇ ಆರೋಪ ಮಾಡ್ತಾ ಇದೆ. ಮೊನ್ನೆ ಅಂತೂ ಆಫ್ಘನಿಸ್ತಾನದಲ್ಲಿನ TTPಯ ನೆಲೆಗಳ ಮೇಲೆ ನಾವು ಇನ್ನೂ ಒಂದು ದಾಳಿ ಮಾಡ್ತೀವಿ, ಅಗತ್ಯ ಬಿದ್ದರೆ ಆಫ್ಘನಿಸ್ತಾನದ ಮೇಲೆ ವೈಮಾನಿಕ ದಾಳಿಯನ್ನ ಮಾಡಬೇಕಾಗಿ ಬರುತ್ತೆ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಹೇಳಿದ್ದಾರೆ. ಒಂದು ಸರಿ ಅದನ್ನು ಮಾಡಿ ನೋಡಿ ಅನ್ನೋ ಧೋರಣೆಯಲ್ಲಿ ಆಫ್ಘನಿಸ್ತಾನ ಇದೆ. ಇಲ್ಲಿ ಆಫ್ಘನಿಸ್ತಾನಕ್ಕೆ ಈಗ ಪಾಕಿಸ್ತಾನ ಬೇಕಿಲ್ಲ, ಅವರಿಗೆ ಭಾರತದ ಸ್ನೇಹ ಬೇಕು. ಮೊನ್ನೆ CIA ಮಾಜಿ ಅಧಿಕಾರಿ ಸಾರಾ ಆಡಮ್ಸ್ ಇನ್ನೂ ಒಂದು ಹೊಸ ಬಾಂಬ್ ಬೇರೆ ಹಾಕಿದ್ದಾನೆ. ಇಲ್ಲಿವರೆಗೆ ಭಾರತ ಆಫ್ಘನಿಸ್ತಾನಕ್ಕೆ ಸುಮಾರು $30 ಮಿಲಿಯನ್ ಸಹಾಯವನ್ನ ಮಾಡಿದೆ. ಜೊತೆಗೆ ಆಫ್ಘನಿಸ್ತಾನದ ಸರ್ವೋಚ್ಚ ನಾಯಕ ಹೈಬತುಲ್ಲಾ ಅಖುಂದ್ಜಾದಾಗೆ ಕೊಡಮಾಡಲ್ಪಟ್ಟಿರುವ ಖಾಸಗಿ ಭದ್ರತಾ ಪಡೆ ಏನಿದೆ ಅದು ಕೂಡ ಭಾರತದಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಂಡಿದೆ. ಭಾರತದ ನಿಗರಾಣಿಯಲ್ಲೇ ಆತನ ಖಾಸಗಿ ಭದ್ರತಾ ಪಡೆ ಇದೆ ಅಂತ CIA ಮಾಜಿ ಅಧಿಕಾರಿ ಹೇಳಿದ್ದಾನೆ.
ಅದೆಷ್ಟು ನಿಜನೋ ಗೊತ್ತಿಲ್ಲ. ಯಾಕೆಂದ್ರೆ ಅಮೆರಿಕ ಏನು ಹೇಳಿ ಎಲ್ಲಿ ಬೆಂಕಿ ಹಚ್ಚಬೇಕು ಅಂತ ಬಯಸುತ್ತೋ ಯಾರಿಗ್ ಗೊತ್ತು. ಆಫ್ಘನಿಸ್ತಾನಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಮಾಡ್ತಾ ಭಾರತ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದಲ್ಲಿನ ಭಾರತ ವಿರೋಧಿ ಸಂಘಟನೆಗಳು, ಅದರ ಮುಖ್ಯಸ್ಥರು, ಆಪರೇಟಿವ್ಗಳು ಏನಿದ್ದಾರೆ ಅವರನ್ನ ಆಫ್ಘನಿಸ್ತಾನದ ಮೂಲಕ ಕೊಲೆ ಮಾಡಿಸ್ತಿದೆ ಅಂತ ಕೂಡ ಹೇಳಿದ್ದಾನೆ. ನಾನು ಆಗ್ಲೇ ಹೇಳಿದ್ದಾನೆ, ಅಮೆರಿಕ ಇಲ್ಲಿ ಪಾಕಿಸ್ತಾನದಲ್ಲಿ ನಡೀತಿರೋ ಹೂರು ಟೂರಿಸಂ ಹಿಂದೆ ಭಾರತ ಇದೆ ಅನ್ನೋದನ್ನ ಈ ಮೂಲಕ ಹೇಳುವ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಮೊನ್ನೆ ಕೂಡ ದೋಹಾದಲ್ಲಿ ವಿಶ್ವಸಂಸ್ಥೆಯ ಸಹಕಾರದಿಂದ ನಡೀತಿರೋ ಆಫ್ಘನಿಸ್ತಾನಕ್ಕೆ ಸಂಬಂಧಪಟ್ಟ ಸಭೆಗೆ ಭಾರತ ತನ್ನ ಅಧಿಕಾರಿಗಳನ್ನ ಕಳುಹಿಸಿಕೊಟ್ಟಿದೆ. ಅಲ್ಲಿ ಏನೆಲ್ಲ ಸಭೆಗಳು, ಏನೆಲ್ಲ ಮಾತುಕತೆಗಳು ಆದವು ಅನ್ನೋದನ್ನ ಭಾರತ ಅಧಿಕೃತವಾಗಿ ಹೇಳಿಲ್ಲ. ಆದರೆ ಭಾರತ ನಮ್ಮ ನೆರವಿಗೆ ನಿಲ್ಲುವ ಭರವಸೆಯನ್ನ ಕೊಟ್ಟಿದೆ ಅನ್ನೋ ಮಾತುಗಳನ್ನ ಆಫ್ಘನಿಸ್ತಾನದ ಪ್ರತಿನಿಧಿಗಳು ಹೇಳಿದ್ದಾರೆ. ಇಲ್ಲಿ ಆಫ್ಘನಿಸ್ತಾನದ ತಾಲಿಬಾನ್ ಆಡಳಿತಕ್ಕೆ ಇನ್ನೂ ಕೂಡ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿಲ್ಲ. ಪಶ್ಚಿಮದ ದೇಶಗಳು ಸದ್ಯಕ್ಕೆ ತಾಲಿಬಾನ್ ಅನ್ನು ಒಪ್ಪಿಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ಪಶ್ಚಿಮ ಬಯಸುವ ಹಾಗೆ ಅವರಿಲ್ಲ. ಈಗ ನೋಡಿ, ದೋಹಾ ಸಭೆಗೆ ಕೂಡ ಯಾವ ಮಹಿಳೆಯರು ಬರಬಾರದು ಅಂತ ಹಠ ಹಿಡಿದಿತ್ತು ತಾಲಿಬಾನ್. ಆಫ್ಘನಿಸ್ತಾನದಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳನ್ನ ಅವರು ಕಿತ್ತುಕೊಂಡಿದ್ದಾರೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಸೊ ನಾವು ನಿಮ್ಮನ್ನ ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ ಅಂತ ಪಶ್ಚಿಮ ಹೇಳುತ್ತೆ. ತಾಲಿಬಾನ್ ಸರಿ ಇಲ್ಲ ಅಂತ ಆಫ್ಘನಿಸ್ತಾನಕ್ಕೆ ಸಹಾಯ ಮಾಡದೇ ಇದ್ರೆ ಅಲ್ಲಿನ ಅಮಾಯಕ ಜನರ ಗತಿ ಏನಾಗಬೇಕು? ಅವರು ಬಯಸಿ ತಾಲಿಬಾನ್ ಅನ್ನೇನು ತಂದುಕೊಂಡಿಲ್ಲ. ತಾಲಿಬಾನ್ ಅನ್ನೋ ನರಕದ ಜೊತೆಗೆ ಹಸಿವು ಅನ್ನೋ ಬೆಂಕಿಗೆ ಕೂಡ ಅವರು ಬೀಳ್ಬೇಕಾ? ಅದನ್ನು ಭಾರತ ಯೋಚಿಸ್ತಾ ಇದೆ. ಇಲ್ಲಿ ಭಾರತ ಏನಾದ್ರೂ ತಾಲಿಬಾನ್ಗೆ ಮಾನ್ಯತೆಯನ್ನ ಕೊಡೋದಕ್ಕೆ ಸಿದ್ಧ ಆಗಿಬಿಟ್ರೆ ಇಡೀ ಜಗತ್ತವರನ್ನ ಒಪ್ಕೊಳ್ಳುತ್ತೆ ಅನ್ನೋದು ತಾಲಿಬಾನಿಗಳ ಆಸೆ. ಹೀಗಾಗಿ ಅವರಿಗೆ ಭಿಕಾರಿ ಪಾಕಿಗಳಿಗಿಂತ ಈಗ ಪ್ರಭಾವಿ ಭಾರತ ಬೇಕು. ಅಲ್ಲಿಗೆ ಒಂದ್ ಕಡೆ ಪಾಕಿಸ್ತಾನ ಉದ್ದೇಶಪೂರ್ವಕವಾಗಿ ಟರ್ಕಿಯನ್ನ ಭಾರತದ ವಿರುದ್ಧ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಭಾರತ ಬಯಸಿದ್ರೆ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಆಫ್ಘನ್ ತಾಲಿಬಾನಿಗಳು ಸಿದ್ಧರಾಗ್ತಾ ಇದ್ದಾರೆ. ಇದು ಭಾರತದ ಸಾಫ್ಟ್ ಪವರ್. ಇನ್ನು ಭಾರತಕ್ಕೆ ಆಫ್ಘನಿಸ್ತಾನ ಕೂಡ ತುಂಬಾ ಬೇಕಾಗುತ್ತೆ. ಪಾಕಿಸ್ತಾನದ ಮೇಲೆ ಕಣ್ಣಿಡಬೇಕು ಅಂದ್ರೆ ಆಫ್ಘನಿಸ್ತಾನ ಬೇಕು. ಮಧ್ಯ ಏಷ್ಯಾದ ವ್ಯಾಪಾರಿ ಮಾರ್ಗ ವಿಸ್ತರಣೆ ಅಂದ್ರೆ ಚಾಬಹಾರ್ನಿಂದ ಇರಾನ್ ಮೂಲಕ ಮಧ್ಯ ಏಷ್ಯಾದ ದೇಶಗಳನ್ನ ತಲುಪೋದಕ್ಕೆ ಆಫ್ಘನಿಸ್ತಾನದ ಅಗತ್ಯ ತುಂಬಾ ಇರುತ್ತೆ. ಹೀಗಾಗಿ ಭಾರತ ಕೂಡ ಇಲ್ಲಿ ಚಾಣಕ್ಯ ನೀತಿಯನ್ನ ಅನುಸರಿಸ್ತಾ ಇದೆ. ಇದು ಪಾಕಿಗಳಿಗೆ ಬಿರಿಯಾನಿ ತಿನ್ನುವಾಗ ಗಂಟ್ಲಲ್ಲಿ ಮೂಳೆ ಸಿಕ್ಕಾಕೊಂಡಂಗೆ ಮಾಡ್ತಾ ಇದೆ. ಇದು ಗೆಳೆಯರೆ ದೋಹಾ ಮೀಟಿಂಗು, ಪಾಕಿಗಳ ಟರ್ಕಿ ಪ್ರವಾಸ ಹಾಗೂ ಮಧ್ಯ ಏಷ್ಯಾದ ಒಂದಷ್ಟು ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.